ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ ಇಂದು 6ನೇ ತರಗತಿ ಪ್ರಥಮ ಭಾಷೆ ಕನ್ನಡದಲ್ಲಿ ರೂಪನಾತ್ಮಕ ಮೌಲ್ಯಮಾಪನ 4 FA 4ರ ಪರೀಕ್ಷಾ ಪ್ರಶ್ನೆ ಪತ್ರಿಕೆಯನ್ನು LBA ಆಧಾರವಾಗಿಟ್ಟುಕೊಂಡು ರಚನೆ ಮಾಡಿದ್ದನ್ನು ಶೇರ್ ಮಾಡ್ತಾ ಇದ್ದೀನಿ. ನಮ್ಮ ಕಡೆ LBA ಆಗಿರ್ಬೋದು. ಸೊ ಇವಾಗ FA ಪ್ರಶ್ನೆ ಪತ್ರಿಕೆ ಶಾರ್ಟ್ಲಿ ಆಗಿ ನಿಮ್ಮ SA 2 ಪರೀಕ್ಷೆ ಪ್ರಶ್ನೆ ಪತ್ರಿಕೆಗಳು ಕೂಡ ನಮ್ಮಲ್ಲಿ ಸಿಗ್ತದೆ. ಸೊ ಯಾರಿಗೆ ಬೇಕನ್ನೋರು ಜಸ್ಟ್ ಈ ನಂಬರ್ ಇದೆ 9964050759ಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ಅವುಗಳನ್ನ ಪರ್ಚೇಸ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಶುರು ಮಾಡ್ತೀನಿ. ಕಮೆಂಟ್ ಪಕ್ಕ ಹೈಪ್ ಇದೆ, ಹೈಪನ್ನು ಒತ್ತಿ. ಆಲ್ರೆಡಿ ಹಿಂದಿಯಲ್ಲಿ ನಾನು FA 4 ಹಾಕಿದ್ದೀನಿ. ಇವಾಗ ಕನ್ನಡ ಇದೆ, ಬೇರೆ ಎಲ್ಲ ವಿಷಯಗಳು ಬರ್ತದೆ. ಹಿಂದಿ ಲಿಂಕನ್ನು ಸಹಿತ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಡ್ತೀನಿ. ಪ್ರಶ್ನೆ ಇತ್ತು. ಪತ್ರಿಕೆ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಪ್ರಶ್ನೆ ಪತ್ರಿಕೆಯ ವಿನ್ಯಾಸವನ್ನು ನೋಡಿ. ಮೊದಲಿಗೆ ಉದ್ದೇಶ ಆಧಾರಿತ ಅಂಕ ಹಂಚಿಕೆಗಳನ್ನು ನೋಡೋದಾದರೆ ಜ್ಞಾನಕ್ಕೆ 6 ಅಂಕ, ತಿಳುವಳಿಕೆಗೆ 10, ಅಭಿವ್ಯಕ್ತಿಗೆ 4, ಒಟ್ಟಾರೆ 20 ಅಂಕ. ಪ್ರಶ್ನೆ ಪ್ರಕಾರಗಳನ್ನು ನೋಡೋದಾದರೆ ವಸ್ತುನಿಷ್ಠ ಮತ್ತು ಅತಿ ಕಿರು ಉತ್ತರದ್ದು 6 ಅಂಕ, ಕಿರು ಉತ್ತರದ್ದು 10 ಅಂಕ, ದೀರ್ಘ ಉತ್ತರದ್ದು 4 ಅಂಕ. ಸೊ ಟೋಟಲಿ 20 ಮಾರ್ಕ್ ಇದೆ. ಇನ್ನು ಕಠಿಣತೆ ಮಟ್ಟ ಆಧರಿಸಿ ಅಂಕ ಹಂಚಿಕೆಗಳಲ್ಲಿ ಸರಳ 6, ಸಾಧಾರಣ 10, ಕಠಿಣ 4, ಒಟ್ಟಾರೆ 20 ಅಂಕ. ಪಾಠವಾರು ಅಂಕ ಹಂಚಿಕೆಗಳನ್ನು ನೋಡೋದಾದರೆ 7ನೇ ಪಾಠ ಯಾನ ಕುರಿತೊಂದು ಪತ್ರದಲ್ಲಿ 1 ಅಂಕದ 2 ಪ್ರಶ್ನೆ, 2 ಅಂಕದ 1, 3 ಪ್ರಶ್ನೆ, 4 ಅಂಕ ಇದೆ. ಇನ್ನು ಹೃದಯ ವಚನಗಳು ಅಂತಕ್ಕದ್ದಲ್ಲಿ 4 ಅಂಕದ 1 ಪ್ರಶ್ನೆ, ಒಂದೇ 1 ಪ್ರಶ್ನೆ, 4 ಅಂಕ. ಕರ್ನಾಟಕ ಏಕೀಕರಣ ಅಂತಕ್ಕಂಥ ಗದ್ಯ ಭಾಗದಲ್ಲಿ 1 ಅಂಕದ 2, 2 ಅಂಕದ 1, 3 ಪ್ರಶ್ನೆ, 4 ಅಂಕ. ಗಾಢ ಕತ್ತಲು ಮತ್ತು ಗುಮ್ಮಗಳು ಪೂರಕ ಪಾಠ ಇದೆ. 1 ಅಂಕದ 1, 2 ಅಂಕದ 2, 3 ಪ್ರಶ್ನೆ, 5 ಅಂಕ. ಹುಚ್ಚು ಹರಳು ಇದು ಪೂರಕ ಪಾಠ. 1 ಅಂಕದ 1, 2 ಅಂಕದ 1, 2 ಪ್ರಶ್ನೆ, 3 ಅಂಕವನ್ನು ನಾವೇನು ಮಾಡಿದ್ದೀವಿ, ತೆಗೆದುಕೊಂಡಿದ್ದೀವಿ. ಇಲ್ಲಿ 8ನೇ ಪದ್ಯಪಾಠವನ್ನು ತೆಗೆದುಕೊಂಡಿಲ್ಲ. ಸೊ ಅದು ಕೂಡ ನಿಮಗೆ ಗೊತ್ತಿರಲಿ ಅಂತ ಹೇಳ್ತಾ ವಿಡಿಯೋನ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. 8th ಲೆಸನ್ ಪದ್ಯ ಭುವನೇಶ್ವರಿ ಇರ್ಬೋದು, ಮೇ ಬಿ ಅದನ್ನು ತೆಗೆದುಕೊಂಡಿಲ್ಲ. ಮತ್ತು 5ನೇದು ಒಂದು ಪೂರಕ ಪಾಠ ಇದೆ, ಅದನ್ನು ಕೂಡ ನಾನು ತೆಗೆದುಕೊಂಡಿಲ್ಲ. ಯಾಕಂದರೆ ನಿಮ್ಮದು ಜನವರಿ 3rd ವೀಕದಲ್ಲಿ ಇರ್ತಕ್ಕಂಥ ಸಿಲೆಬಸ್ ಬೇಸ್ಡ್ ಮೇಲೆ ನಾನು ಪ್ರಶ್ನೆ ಪತ್ರಿಕೆಯನ್ನು ತೆಗೆದಿದ್ದೀನಿ. ಸೊ ಯಾಕಂದರೆ ಮುಂದೆ ಮತ್ತೆ ಅವಧಿಗಳು ಬೇಕಾಗಿರ್ತವೆ. ಸೊ ಅದು ಕೂಡ ಒಂದು ಕಾರಣ. ಪ್ರಶ್ನೆ ಪತ್ರಿಕೆಯನ್ನು ಉತ್ತರ ಸಹಿತದ ಪೇಜ್ಗೆ ಬರ್ತೀನಿ. 4ನೇ ರೂಪನಾತ್ಮಕ ಮೌಲ್ಯಮಾಪನ FA 4 ಜನವರಿ 2026 LBA ಆಧಾರಿತ ಪ್ರಶ್ನೆ ಪತ್ರಿಕೆಯ ಮಾದರಿ ಉತ್ತರಗಳು. ತರಗತಿ 6, ವಿಷಯ ಪ್ರಥಮ ಭಾಷೆ ಕನ್ನಡ, ಅಂಕ 20, ಸಮಯ 60 ನಿಮಿಷ. ಫಸ್ಟ್ ಮೇನ್ಸ್ ಬಹು ಆಯ್ಕೆ ಪ್ರಶ್ನೆಗಳು 2 ಇದ್ದಾವೆ. ಪ್ರತಿ ಸರಿಯಾದ ಉತ್ತರಕ್ಕೆ 1 ಅಂಕ, 2 ಪ್ರಶ್ನೆ, 2 ಅಂಕ. ಮೊದಲ ಪ್ರಶ್ನೆ, ಬಾಯಿಂದ ಬಾಯಿಗೆ ಹರಡುವ ಕಲ್ಪಿತ ಕಥೆಯೇ ಡ್ಯಾಶ್. A ಹಾಡುಗತೆ, B ನೀತಿಕತೆ, C ಸಣ್ಣ ಕತೆ, D ದಂತಕತೆ. ಆನ್ಸರ್ D ದಂತಕತೆ ಈಸ್ ದ ರೈಟ್ ಆನ್ಸರ್. ಪ್ರಶ್ನೆ 2, ಕರ್ನಾಟಕದಲ್ಲಿ ಈ ಸಂದರ್ಭದಲ್ಲಿ ನಾಡ ಹಬ್ಬ ನಡೆಯುತ್ತದೆ. A ದಸರಾ, B ದೀಪಾವಳಿ, C ಸಂಕ್ರಾಂತಿ, D ಯುಗಾದಿ. ಆಪ್ಷನ್ A ದಸರಾ ಈಸ್ ದಿ ರೈಟ್ ಆನ್ಸರ್. ಮುಖ್ಯ ಪ್ರಶ್ನೆ 2ರಲ್ಲಿ ಆವರಣದಲ್ಲಿ ಸೂಚಿಸಿದಂತೆ ಉತ್ತರಿಸಬೇಕು. ಇಲ್ಲಿ 2 ಪ್ರಶ್ನೆಗಳಿದ್ದಾವೆ. ಪ್ರತಿ ಸರಿಯಾದ ಉತ್ತರಕ್ಕೆ 1 ಅಂಕ, 2 ಪ್ರಶ್ನೆ, 2 ಅಂಕ. ಪರಕೀಯ ಪದದ ಅರ್ಥ ಬರಲಿಕ್ಕೆ ಕೇಳಿದರು. ಸೊ ಪರಕೀಯ ಪದದ ಅರ್ಥ ಬೇರೆಯ. ಇನ್ನು 4, ಕತ್ತಲು ಇದರ ವಿರುದ್ಧಾರ್ಥಕ ಪದ ಬರಿಬೇಕು. ಸೊ ಕತ್ತಲದ ಏನಾಗ್ತದಪ್ಪ ಅಂದರೆ ಬೆಳಕು ಅನ್ನೋದನ್ನು ನೀವು ಬರಿಬೋದು. ಇನ್ನು ಒಂದೇ ವಾಕ್ಯದಲ್ಲಿ ಉತ್ತರನ ಬರಲಿಕ್ಕೆ ಇಲ್ಲಿ 2 ಪ್ರಶ್ನೆಗಳನ್ನು ಕೇಳಿತು. ಪ್ರತಿ ಸರಿಯಾದ ಉತ್ತರಕ್ಕೆ 1 ಅಂಕ, 2 ಪ್ರಶ್ನೆ, 2 ಅಂಕ. ಈ ಅಂಚೆ ಎಂದರೇನು ಅಂತ ಕೇಳಿದ್ದಾರೆ. ಕಂಪ್ಯೂಟರ್ ಮೂಲಕ ಪತ್ರಗಳನ್ನು ವಿನಿಮಯ ಮಾಡಿಕೊಳ್ಳುವ ಒಂದು ವಿಧಾನವೇ ಈ ಅಂಚೆ ಅಥವಾ ವಿದ್ಯುನ್ಮಾನ ಅಂಚೆ ಅಂತಲೇ ಕರೆಯೋದು. 6ನೇದು ಭಾಷಣಕಾರರಿಗೆ ಪತ್ರ ಬರೆದವರು ಯಾರು. ಸೊ ಭಾಷಣಕಾರರಿಗೆ ಪತ್ರ ಬರೆದವರು ನಾಡ ಹಬ್ಬ ಸಮಿತಿಯ ಕಾರ್ಯದರ್ಶಿ ಇಸ್ ದಿ ರೈಟ್ ಆನ್ಸರ್. ಇನ್ನು 2 ಅಂಕದ್ದು 5 ಪ್ರಶ್ನೆ ಇದ್ದಾವೆ, 2 ಅಂಕದ್ದು. ಸೊ ಓವರಾಲ್ 10 ಮಾರ್ಕ್ ಇದೆ. ಪ್ರಶ್ನೆ 7, ಯಾನದ ಕುರಿತಾಗಿರುವ ಯಾವುದೇ ಒಂದು ದಂತಕಥೆಯನ್ನು ಬರೀರಿ ಅಂತ ಕೇಳಿದರು. ಪುರಾಣ ಕಾಲದಲ್ಲಿ ಯಾನದಲ್ಲಿ ಭಸ್ಮಾಸುರನೆಂಬ ರಾಕ್ಷಸ ವಾಸವಿದ್ದ. ಈತನ ಉಪಟಳ ಸಹಿಸಲು ಅಸಾಧ್ಯವಾದಾಗ ಶಿವನು ಆತನನ್ನು ಸುಟ್ಟು ಬೂದಿ ಮಾಡಿದ. ಈ ಬೂದಿಯಿಂದ ಶಿಖರ ಬೆಳೆಯಿತು ಎಂಬ ದಂತಕಥೆ ಇದೆ ಅಂತ ಬರೆದ್ರೆ ಸಾಕು. ಇನ್ನು 8ನೇ ಪ್ರಶ್ನೆ, ಮೈಸೂರು ರಾಜ್ಯ ಎಂದು ಹೆಸರು ಬರಲು ಕಾರಣವೇನು ಅಂತ ಕೇಳಿದ್ದಾರೆ. ನಂತರ ಭಾರತದ ಭಾಷಾವಾರು ಪ್ರಾಂತ್ಯಗಳ ರಚನೆಗೆ 1947ರಲ್ಲಿ ಭಾರತಕ್ಕೆ ಸ್ವಾತಂತ್ರ್ಯ ಬಂದಿತು. 1973 ಅದರಂತೆ ಬೇರೆ ಬೇರೆ ಪ್ರಾಂತ್ಯಗಳಲ್ಲಿ ಹಂಚಿ ಹೋಗಿದ್ದ ಕನ್ನಡಿಗರು ನಿರ್ಧಾರ ಮಾಡಿದರು ಒಂದೇ ರಾಜ್ಯದ ಆಡಳಿತ ವ್ಯಾಪ್ತಿಗೆ ತಂದು ಅದನ್ನು 1 ನವೆಂಬರನ್ನು ಮೈಸೂರು ರಾಜ್ಯ ಅಂತ ಕರೀತಾರೆ ಅನ್ನೋದನ್ನು ಉತ್ತರದಲ್ಲಿ ಇದೆ. ಪ್ರಶ್ನೆ 9, ವಿಜಿಗೆ ಗುಮ್ಮಗಳ ಬಗ್ಗೆ ಭಯ ಹುಟ್ಟಿದ್ದೇಕೆ ಅಂತ ನಿಮ್ಗೆ ಏನು ಮಾಡಿದಾರಪ್ಪ ಅಂತಂದರೆ ಕೇಳಿದ್ದಾರೆ. ಏಕೆ ಭಯ ಹುಟ್ಟಿತ್ತು? ಅವಳು ಚಿಕ್ಕವಳಿದ್ದಾಗ ಹಾಲು ಕುಡಿಯದಿದ್ದರೆ, ಊಟ ಮಾಡದಿದ್ದರೆ ಗುಮ್ಮ ಬರುತ್ತದೆ, ಬೇಗ ಬೇಗ ತಿನ್ನು ಎಂದು ಹೆದರಿಸುವುದನ್ನು ಕೇಳಿ ಮತ್ತು ಅವರ ಮನೆಯ ಹತ್ತಿರವೇ ಮಳೆಗಾಲದ ರಾತ್ರಿಗಳು ಗುಮ್ಮಗಳು ಊಹು ಊಂ
ಎಂದು ಸತತವಾಗಿ ಕೂಗೋದು ಕೇಳಿ ಗುಮ್ಮನ ಕುರಿತು ಭೀತಿಯೊಂದು ಅವಳೊಳಗೆ ಇಳಿದಿತ್ತು. ಪ್ರಶ್ನೆ 10. ಹಳ್ಳಿಗಳಲ್ಲಿ ರಾತ್ರಿ ಕತ್ತಲು ಹೇಗಿರ್ತದೆ ಅಂತ ಕೇಳಿತ್ತು. ಹಳ್ಳಿಗಳಲ್ಲಿ ರಾತ್ರಿ ಕತ್ತಲು ಹೇಗಿರ್ತದೆ ಅಂದರೆ, ವಿದ್ಯುತ್ತೇ ಇಲ್ಲದ ಊರಿನಲ್ಲಿ ಸುತ್ತಲೂ ದಟ್ಟ ಕಾಡು, ಗದ್ದೆ ತೋಟ ಹೊಂದಿದ್ದ ಹಳ್ಳಿ ಮನೆಯಲ್ಲಿ ಬೆಳೆದವಳು ವೀಜಿ. ಮನೆಯೊಳಗೆ ಉರಿಯುವ ಚಿಮಣಿ ದೀಪ ಬಿಟ್ಟರೆ ಹೊರಗೆಲ್ಲ ದಟ್ಟ ಕತ್ತಲು. ಆ ಕತ್ತಲು ಹೇಗೆಂದರೆ, ಜಗವೆಲ್ಲವೂ ಮಷಿಯಲ್ಲಿ ಅದ್ದಿಟ್ಟಂತೆ, ಕಣ್ಣಿಗೆ ಕಣ್ಣು ತಾಗಿಸಿದರೂ ಕತ್ತಲಲ್ಲದೆ ಬೇರೇನೂ ಕಾಣೋದಿಲ್ಲ. ಅದರಲ್ಲೂ ಮೋಡಗಳು ತುಂಬಿದ ಮಳೆಗಾಲ ಮತ್ತು ಅಮಾವಾಸ್ಯೆ ಸಂದರ್ಭಗಳಲ್ಲಿ ಕತ್ತಲು ಮತ್ತಷ್ಟು ಕಟುವಾಗಿರ್ತದೆ. ಹುಣ್ಣಿಮೆ ಮತ್ತು ಅದರ ಆಸುಪಾಸಿನ ದಿನಗಳಲ್ಲಿ, ಅದರಲ್ಲೂ ಬೇಸಿಗೆ ಸಮಯದಲ್ಲಾದರೆ ಒಳ್ಳೆ ತಿಂಗಳ ಬೆಳಕು ಚೆಲ್ಲಿಕೊಂಡು ಹೊರಗಿನ ಗದ್ದೆ ಗಿಡಮರಗಳು ಕಾಣುತ್ತಿರುತ್ತವೆ. ಮಳೆಗಾಲದಲ್ಲಿ ಕೆಲವೊಮ್ಮೆ ಹಗಲಲ್ಲೇ ಪದರ ಪದರ ಮೋಡಗಳು ಕವುಚಿಕೊಂಡು ಕತ್ತಲಾಗಿ ಬಿಡುವ ಸನ್ನಿವೇಶವಂತೂ ಒಂಥರ ನಿಗೂಢ ಭಾವವನ್ನು ಬಿತ್ತುತ್ತದೆ ಅಂತ ಬರೆದ್ರೆ ಸಾಕು. ಇನ್ನು ಭಾಷಣಕಾರರ ಭಾಷಣದ ವಿಷಯವೇನು ಅಂತ ಕೇಳಿದರು. ಭಾಷಣಕಾರರ ಭಾಷಣದ ವಿಷಯ ನಮ್ಮ ಆರ್ಥಿಕ ದುಸ್ಥಿತಿ. 4 ಅಂಕದ ಪ್ರಶ್ನೆ. ನೀಡಿರೋ ವಚನ ಭಾಗವನ್ನು ಪೂರ್ಣ ಮಾಡಬೇಕು. 4 ಮಾರ್ಕ್ಸ್ ಇತ್ತು. ಎನಿತು ಭಾಷೆಗಳದಿಂದ ಹಿಡಿದು ಸೋಮೇಶ್ ಅವರೆಗೆ ಇದೆ. ಆನ್ಸರ್ ಈಸ್: ಎನಿತು ಭಾಷೆಗಳ ಕಲಿತಡೇನು ಹೃದಯದ ಭಾಷೆ ಕಲಿಯದ ನಕ್ಕ, ಎನಿತು ನುಡಿಸಡಿಗರ ತೋರ್ದಡೇನು ಎದೆ ಮಿಡಿತವನ್ನರಿಯದ ನಕ್ಕ, ಎನಿತು ಶೋಧನೆ ಗೈದಡೇನು ಹೃದಯದ ಶೋಧನೆ ಗೈಯದ ನಕ್ಕ, ಎನಿತು ಸಾಧನೆ ಗೈದಡೇನು ಹೃದಯದ ಬೆಸುಗೆ ಸಾಧಿತವಾಗದ ನಕ್ಕ, ಇವೆಲ್ಲಕ್ಕೂ ಜೀವ ಭಾವದಾತ ನೀನೇ ಕಾನ ಹೃದಯೇಶ ಸೋಮೇಶ ಅಂತ ಬರೆದ್ರೆ ಸಾಕು. ಇಷ್ಟಿತ್ತು 6th ಕನ್ನಡದಲ್ಲಿರ್ತಕ್ಕಂಥ FA 4ರ ಪರೀಕ್ಷಾ ಪ್ರಶ್ನೆ ಪತ್ರಿಕೆ. ನಾನು ಸಿಗ್ತೀನಿ ಇನ್ನೊಂದು ಹೊಸ ವಿಡಿಯೋದೊಂದಿಗೆ. ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ಬಾಯ್.